ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಮೇಡಮ್ ಕೈಮದ್ದು ಬಿದ್ದಾಗ ನಾಗದೋಷನೂ ಕೂಡ ಬರುತ್ತೆ ಅಂತೇಳಿ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಮೇಡಮ್? ಯಾಕೆಂದರೆ ನಮ್ಮ ಅಜ್ಜಿನೇ ಈ ವಿಷಯದ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದ್ರು. ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ, ಈ ನಾಗದೋಷ ಅಂತ ಅನ್ನೋದು ಕೆಲವೊಂದು ಜಾತಕಗಳಿಂದ ಬರುತ್ತೆ ಮತ್ತು ವಂಶಪಾರಂಪರೆಯಿಂದ ಬರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಸಮಸ್ಯೆ ಮಾಡಿದಾಗ ಬರುತ್ತೆ. ಈ ನಾಗದೋಷ ನಮ್ಮ ತಾತ ಹೇಳ್ತಾಯಿದ್ರು, ಯಾರು ಸ್ತ್ರೀ ಶಾಪ ಹಾಕಿರ್ತಾರೆ ನೋಡಿ, ಅಂಥವರಿಂದನೂ ಕೂಡ ಬರುತ್ತಂತೆ. ಸ್ತ್ರೀಗಳಿಗೆ ಏನಾದರೂ ತೊಂದರೆ ಕೊಟ್ಟಿರ್ತಾರೆ ನೋಡಿ, ಆವಾಗಲೂ ಕೂಡ ನಾಗದೋಷ ಬರುತ್ತೆ ಅಂತ ಹೇಳ್ತಾಯಿದ್ರು. ಈ ನಾಗದೋಷ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ಈ ಕೈಮದ್ದಿನಿಂದ ಬರುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಅಜ್ಜಿ ಏನೋ ಹೇಳಿದ್ರು ಅಂದ್ರಲ್ಲ, ಅದು ಸತ್ಯನೇ. ಅದು ಹೇಗೆ ಅಂತ ಅಂದರೆ, ಈಗ ನೋಡಿ, ಅವ್ರೇನೋ ಒಂದು ಸಮಸ್ಯೆ ಮಾಡಬೇಕು ಅಂತೇಳಿ ಕೈಮದ್ದನ್ನು ಹಾಕ್ತಿರ್ತೀವಿ. ಈಗ ನಾರ್ಮಲ್ ಕೈಮದ್ದೆಲ್ಲ ಹೇಳ್ತಾ ಇರೋದು. ಈ ಕೈಮದ್ದಿನ ಜೊತೆಯಲ್ಲಿ ಕೆಲವೊಂದೊಂದು ಏನೋ ಒಂದು ರೆಡಿ ಮಾಡ್ಕೊತಾರೆ. ಅದು ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದೇನೋ ಒಂದು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹುತ್ತದೊಳಗಡೆ ಹಾಕ್ತಾರೆ. ಮತ್ತು ಇಷ್ಟು ಅಂಥೇಳಿ ಹುತ್ತದೊಳಗಡೆ ಎಲ್ಲ ಹಾಕಿದ್ದಾದಮೇಲೆ ಏನೋ ಒಂದು ರೆಡಿ ಮಾಡ್ಕೊಂಬಂದು ನಿಮಗೆ ಹಚ್ಚೋದು, ಇಲ್ಲ ಅಂತಂದರೆ ನಿಮ್ಮ ಜಾತಕ ಬಂದ ಆಗೋ ಹಂಗೆ ಕೆಲವೊಂದು ಮಂತ್ರಗಳಿರುತ್ತೆ, ಅದನ್ನು ಮಾಡೋದು, ಇಲ್ಲಾಂದರೆ ಮದ್ದಿನ ಮುಖಾಂತರವಾಗಿಯೂ ಕೂಡ ಕೊಡ್ತಾರೆ. ಆಗ ಏನಾಗುತ್ತೆ ಅಂತ ಅಂದರೆ ಈ ಸರ್ಪದೋಷ ಬರುತ್ತೆ. ಮತ್ತು ಇನ್ನೊಂದು ಎರಡನೇ ಹಂತದಲ್ಲಿ ನೋಡೋದಾದರೆ, ನಮ್ಮ ಒಂದು ಎನರ್ಜಿ ಫೀಲ್ಡೆಲ್ಲ ಬ್ಲಾಕ್ ಆಗ್ತಾ ಇರುತ್ತಲ್ಲ, ಆಗ ಬ್ಲಾಕ್ ಆದಾಗ್ಲೂ ಕೂಡ ಅಷ್ಟೇ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಸಮಸ್ಯೆ ಉಂಟಾಗಿ ನರಗಳಲ್ಲೇ ಸಮಸ್ಯೆ ಯಾವಾಗ ಬರುತ್ತೆ, ನರದೋಷ, ಆಗಲೂ ಕೂಡ ಸರ್ಪದೋಷಕ್ಕೆ ಇದು ಸಂಬಂಧಪಟ್ಟಿರುತ್ತೆ. ಆವಾಗಲೂ ಕೂಡ ನಮಗೆ ನಾಗದೋಷ ಇದೆ ಅಂಥೇಳಿ ನಾವು ಅಂದ್ಕೋಬಹುದು. ಕೈಮದ್ದಿನಿಂದ ಉಂಟಾಗುತ್ತೆ ಅಂತೇಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಕೈಮದ್ದಿನಿಂದನೂ ಕೂಡ ಉಂಟಾಗುತ್ತೆ. ಅದು ಆ ಥರದ ಒಂದು ಕೆಲವೊಂದು ಪ್ರಯೋಗ ಮಾಡಿದರೆ ಮಾತ್ರ, ಎಲ್ಲ ಕೈಮದ್ದು ಹಾಕಿದ್ರೆ ಏನಲ್ಲ. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.